ಕಾದ್ ಕೀಳು ಅಂತ ನಮ್ಗೆ ಏನೇನೋ ಗೊತ್ತಾಗ್ತಿಲ್ಲ. ನೋಡೋಣ ಇನ್ನೊಂದು ಹಂತ ಕೊಟ್ಟು ನೋಡೋಣ ಯಾರ್ಯಾರು ಏನೇನು ಹೇಳಿ. ಸುಖಸಾಗರ ಕೇಳ್ರಿ ಹಣವಂತ್ರೆ, ನೀವು 3 ಜನ ಹೆಂಗೆ ಕುಂತಿರಲ್ಲ ಇಲ್ಲಿ, ನಿಮಗೋಸ್ಕರ ಇನ್ನೊಂದು ಬಾರಿ ಇದನ್ನು ವಚನ ಮಾಡ್ತೀನಿ, ಕೇಳ್ಕೊಳ್ಳಿ ಸರಿಯಾಗಿ. ವಿದ್ಯೆ ಎಂಬುದು ಸಾಗರ, ವಿದ್ಯೆ ಎಂಬುದು ಸಾಗರ, ಈಜಲು ಬಲುವು ಬೇಸರ, ಈಜಲು ಬಲುವು ಬೇಸರ. ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ, ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ. ಹಾಗೆ ವಿದ್ಯೆ ಎಂಬುದು ಒಂದು ಪ್ರಬಲ ಅಸ್ತ್ರ, ವಿದ್ಯೆ ಎಂಬುದು ಒಂದು ಪ್ರಬಲ ಅಸ್ತ್ರ. ಅದು ಜಗತ್ತನ್ನು ಸಹ ಬದಲಾವಣೆ ಮಾಡಬಹುದು, ಅದು ಜಗತ್ತನ್ನು ಸಹ ಬದಲಾವಣೆ ಮಾಡಬಹುದು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದರೆ ಅಂದರೆ, ಅವರು ಭಾರತದಲ್ಲಿ ಶಿಸ್ತುಬದ್ಧವಾದ ಆಡಳಿತ ಬೇಕೆಂದು ಅವರ ಯೋಚನೆ ಮಾಡಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಅದನ್ನು ರಚನೆ ಮಾಡಿದ್ದು ಅವ್ರ ಬುದ್ಧಿಯಿಂದನೇ ಹೊರತು ಹಣದಿಂದಲ್ಲ. ಹಾಗೆ ನನಗೆ ಇನ್ನೊಂದು ಹಾಡು ನೆನಪಾಯಿತು. ಹಾಡು ಯಾವುದೆಂದರೆ, ಎಲ್ಲೋ ಹುಡುಕಿದೆ ಕೈಲಿಲ್ಲದ ಹಣವನ್ನ, ಎಲ್ಲೋ ಹುಡುಕಿದೆ ಕೈಲಿಲ್ಲದ ಹಣವನ್ನ, ಅರುಕು ತೂತಾದ ಅಂಗಿಯ ಜೋಬಿನಲ್ಲಿ, ಅರುಕು ತೂತಾದ ಅಂಗಿಯ ಜೋಬಿನಲ್ಲಿ. ಹಾಗೆ ನಮ್ಮ ವಿರೋಧಿ ಬಣದ ಬಲರಾಮ್ ಅವರು ಹೇಳಿದರು. ಏನಂತ ಹೇಳಿದರು ಅಂದರೆ, ಭ್ರಷ್ಟಾಚಾರ ನಡೆಯುತ್ತಿರುವುದು ವಿದ್ಯಾವಂತರಿಂದಲೇ ಅಂತ ನಮ್ಮ ಬಲರಾಮ್ ಅವರು ಅವರ ವಾದವನ್ನು ಮಂಡನೆ ಮಾಡಿದರು. ಆದರೆ ಭ್ರಷ್ಟಾಚಾರ ನಡೀತಿದೆ ಅಂತಿದ್ದೀರ. ಭ್ರಷ್ಟಾಚಾರ ಕೇವಲ ವಿದ್ಯಾವಂತರಿಂದ ಮಾತ್ರ ನಡೀತಿದೆಯಾ? ಇಲ್ಲ. ನೀವೇನಿದ್ದೀರಲ್ಲ 3 ಜನ ಹಣವಂತರು, ನಿಮ್ಮಂಥವ್ರಿಂದಲೇ ಕಣ್ರಿ ಭ್ರಷ್ಟಾಚಾರ ನಡೀತಿರೋದು. ಯಾಕಂದರೆ ನಮ್ಮಂಥ ಒಳ್ಳೆಯ ಸರ್ಕಾರಿ ನೌಕರರು ಇರ್ತಾರೆ, ನಮ್ಮಂಥ ಒಳ್ಳೆ ಸರ್ಕಾರಿ ನೌಕರರು ತಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡ್ಬೇಕಂತ ಏನೇನೋ ಕನಸುಗಳು ಕಟ್ಕೊಂಡಿರ್ತಾರೆ. ನಿಮ್ಮಂಥ 3 ಜನ ಅದಿರಲ್ಲ, ನೀವು ಹಣವಂತರು, ನಿಮ್ಮಂಥರಿಂದಲೇ ಕಣ್ರಿ ನಮ್ಮ ನೌಕರರೆಲ್ಲ ನಿಮ್ಮಂಥರ ಜೊತೆ ಸೇರಿ ಹಾಳಾಗ್ತಿರೋದು. ಹಾಗೆ ನನಗೆ ಈಗೊಂದು ಗಾದೆ ನೆನಪಾಯಿತು. ಆ ಗಾದೆ ಯಾವುದಂದ್ರೆ, ಕೋತಿ ತಾನು ಕೆಡದಲ್ದಲೆ ಒನನೆಲ್ಲ ಕೆಡಿಸ್ತು ಅಂದಂಗೆ, ಹಣವಂತರು ನೀವು ಕೆಡದಲ್ದಲೆ ನಮ್ಮ ಸರ್ಕಾರಿ ನೌಕರನ್ನೆಲ್ಲ ಕೆಡಿಸ್ತಿದ್ದೀರ. ಪಾಪ ನಮ್ಮ ಸರ್ಕಾರಿ ನೌಕರು ಸರ್ಕಾರ ಸೇವೆಯೇ ದೇವರ ಸೇವೆ ಎಂದು ಕೆಲಸ ಮಾಡ್ತಿದ್ದಾರೆ, ಅಂತರ್ನೇ ನೀವು ಕೆಡಿಸ್ತೀರಲ್ಲ. ಅಬ್ಬಾ ನಾನು ಕೇಳಿದೆ ಹಣದ ಬಗ್ಗೆ ಬಲು ಚಂದ ಮಾತಾಡ್ತೀರ ಕಣ್ರು ಮಳ್ರೆ, ಬಲು ಚಂದ ಮಾತಾಡ್ತೀರ ನೀವು. ಹಾಗೆ ನಮ್ಮ ವಿರೋಧಿ ಬಣದ ಸ್ನೇಹಿತರು ಸುಜಿತ್ ಅವರು ಹೇಳಿದ್ರು ಏನಂದರೆ, ಮದುವೆ ಈಗ ನಾವು ಯಾವುದೇ ಮದುವೆ ಮಾಡ್ಬೇಕಂದ್ರೂ ಅಲ್ಲಿ ಕೇಳೋದೆ ಮೇನ್ ಆಸ್ತಿ ಅಂತ, ದುಡ್ಡು ಅಷ್ಟು ಇಷ್ಟ ಅಂತ. ಅದೇ ಅಪ್ಪ ಒಂದು ಲಗ್ನ ಪತ್ರಿಕೆಯಲ್ಲಿ ಈಗ ಕಂಚಣ, ಅಡುಗೆ ಹಾಳಾದರೆ ಒಂದು ಹೊತ್ತಿನ ನಷ್ಟ, ಅಡುಗೆ ಹಾಳಾದರೆ ಒಂದು ಹೊತ್ತಿನ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ. ಅದೇ ವಿದ್ಯಾಭ್ಯಾಸ ಹಾಳಾದರೆ ಜೀವಮಾನವೇ ನಷ್ಟ, ವಿದ್ಯಾಭ್ಯಾಸ ಹಾಳಾದರೆ ಜೀವಮಾನವೇ ನಷ್ಟ. ಮೇನ್ ಬೇಕಾಗಿರೋದೇ ದುಡ್ಡು. ಇವಾಗ ನಿಮ್ಮ ಹತ್ರ ಮನೆ ಇದೆ, ಆರೋಗ್ಯ ಸರಿ ಇದೆ, ಬಟ್ಟೆ ಇಲ್ಲಾಂದ್ರೆ ಇರೋಕ್ಕಾಗುತ್ತಾ? ಯಾಕಂದ್ರೆ ಮತ್ತೆ ಬಟ್ಟೆ ಇರೋದೇ ಇಲ್ವ ನಿಮ್ಮ ಹತ್ರ. ನೀವು ರೋಡಲ್ಲಿ ಹಂಗೆ ಬಟ್ಟೆ ಹಾಕೊಬೇಕಂದ್ರೆ ಏನು ಬೇಕು ನಿಮಗೆ? ದುಡ್ಡು ಇರತ್ತೇನೆ ಬಟ್ಟೆ ತೊಗೊಳಕ್ಕಾಗೋದು, ಹಂಗೆ ಹೋಗೋಕ್ಕಾಗುತ್ತಾ? ಇಲ್ಲ, ನಿಮ್ಮ ಹತ್ರ ಬಟ್ಟೆ ಇದೆ, ಆರೋಗ್ಯ ಸರಿ ಇದೆ, ಮನೆ ಇಲ್ಲಾಂದ್ರೆ ಎಲ್ಲರೂ ಇರ್ತೀರಾ? ರೋಡಲ್ಲಿ ಇರೋಕ್ಕಾಗುತ್ತಾ? ನೀವು ಎಷ್ಟೇ ವಿದ್ಯಾವಂತರಾದರೂ ರೋಡಲ್ಲಿ ಇರೋಕ್ಕಾಗುತ್ತಾ? ಇಲ್ಲ. ಅದಕ್ಕಾದ್ರೂ ದುಡ್ಡು ನಿಮಗೆ ಬೇಕೇ ಬೇಕಾ? ನೀವು ಯಾವ್ದಾರು ಆಫ್ರಿಕಾ ದೇಶಕ್ಕೆ ಹೋದ್ರೆ ಅವ್ರು ಎಷ್ಟು ವಿದ್ಯೆ ಪಡೆದಿದ್ದಾರೆ ಅವ್ರು ಆಫ್ರಿಕನ್ ದೇಶ ಜನದರು? ಇಲ್ಲ, ಅವ್ರ ಹತ್ರ ದುಡ್ಡಿರೋದಕ್ಕೇನೆ ಹೆಂಗಿದ್ದಾರೆ ಆರಾಮಾಗೆ. ಅದೇ ವಿದ್ಯಾವಂತರಾಗಿದ್ರೆ ಅಲ್ಲಿ ವಿದ್ಯೆ ಬರೀಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಬೇರೆ ದೇಶಕ್ಕೆ ಶೋಕ, ಕಾಶಿನ ಒಳಗೆ ಶೋಕ, ಭೂಮಿಯ ಮೇಲೆ ಸ್ವರ್ಗ ನರಕ, ಭೂಮಿಯ ಮೇಲೆ ಸ್ವರ್ಗ ನರಕ, ಎಲ್ಲವೂ ಕಾಸಿಂದ. ರುಪೀಸ್ ಅಂತ ಯಾವ್ದಾರು ಬೇರೆ ದೇಶದಲ್ಲಿ ಬಳಸಿದಾರ? ಅಥವಾ ಬೇರೆ ದೇಶದಲ್ಲಿ ಬಳಸಿರೋ ಡಾಲರು, ಎನ್ನು, ಅವನ್ನೆಲ್ಲ ಯಾರು ನಮ್ಮ ದೇಶದಲ್ಲಿ ಬಳಸಿದಾರ? ಇಲ್ಲ. ಒಂದು ಹೊತ್ತಿನ ಊಟ ಬಿಡ್ತಾರೆ, ಒಂದು ರಾತ್ರಿ ನಿದ್ದೆ ಬಿಡ್ತಾರೆ. ಅದು ಹಾಗೆ ಮಾಡೆಲ್ಲ ವಿದ್ಯೆ ಪಡೆದು ನಮ್ಮ ದೇಶದ 11ನೇ ರಾಷ್ಟ್ರಪತಿ ಆಗ್ತಾರೆ. ಅವ್ರು ಬೇರೆ ಯಾರಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಹಾಗಾಗಿ ನಮ್ಮ ದೇಶಕ್ಕೆ ಒಂದು ಕೀರ್ತಿ ತಂದು ಕೊಡ್ತಾರೆ. ಅವ್ರಿಗೆ ನಮ್ಮ ದೇಶದವರೆಲ್ಲರೂ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೀಗೆ ವಿದ್ಯೆಯಿಂದ ಬಹಳ ಜನ ಹೆಸರು ಮಾಡಿರ್ತಾರೆ. ಬಂದು ನೋಡುವಂತ ಬೇಡ, ನೀವೇ ಒಂದು ಕ್ಷಣ ವಿದ್ಯೆಯ ಪರವಾಗಿ ನಿಂತು ನೋಡಿ, ನಿಮಗೆ ಇಡೀ ಜಗತ್ತೇ ಕಾಣಿಸುತ್ತೆ, ಇಡೀ ಜಗತ್ತು ವಿಶಾಲವಾಗಿ ಕಾಣಿಸುತ್ತೆ. ನಮ್ಮ ವಿರೋಧಿ ಬಣ ನಿಂತಿರೋದು ಹಣದ ಮೇಲೆ, ನಿಮಗೇನು ಗೊತ್ತು? ವಿದ್ಯೆ ತೋರುವುದು ಜಗತ್ತಿಗೆ ನಿಮ್ಮ ಗುಣ. ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈ ಬಿಟ್ಟರು, ನಾವು ಕಲಿತ ವಿದ್ಯೆ ಮಾತ್ರ ನಮ್ಮ ಕೈ ಬಿಡೋದಿಲ್ಲ ಅಂತ ನಮ್ಮ ವಿದ್ಯಾವಂತ ಮಿತ್ರರು ಒಂದು ಪ್ರಶ್ನೆಯನ್ನು ಒಡ್ಡಿದ್ರು ನಿಮಗೆ. ಅದಕ್ಕೆ ನೀವೇನು ಪ್ರತ್ಯುತ್ತರವನ್ನು ಹೇಳ್ತೀರಾ?
ಅಬ್ಬಬ್ಬಬ್ಬಬ್ಬ ಏನು ಮಾತಾಡ್ತೀರಪ್ಪ? ನಾನು ಆಗ್ಲಿಂದ ಕೇಳಿಸ್ಕೊಂಡು ಸಾಕಾಗೋಯ್ತು. ಏನು ವಿದ್ಯೆನೇ ದೊಡ್ಡ ಮಹಾ ಇದು ಅದು ಇದು ಅಂತಿದ್ದೀರ. ಹಂಗಾರೆ ನಮ್ಮ ಉದಾಹರಣೆ, ನಮ್ಮ ನೆಚ್ಚಿನ ನಟ ದಿವಿನರಾದರೆ ಅವರು ಪುನೀತ್ ರಾಜ್ಕುಮಾರ್, ಅವ್ರ ಹತ್ರ ವಿದ್ಯೆ ಇತ್ತು, ಒಪ್ಕೊಂತೀನಿ. ಅವ್ರು ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟಿದ್ರಲ್ಲ, ಹೆಂಗೆ ಕಟ್ಸಿದ್ರು? ಅವ್ರೇನು ವಿದ್ಯೆಯಿಂದ ಕಟ್ಸಿದ್ರ? ದುಡ್ಡಿರತಾನೆ ಕಟ್ಸೋಕ್ಕಾಗಿದ್ದು. ಅವ್ರೇನು ಸುಮ್ಮನೆ ಫ್ರೀಯಾಗಿ ಕಟ್ಸಿದ್ರೇನ್ರಿ? ಇಲ್ಲ. ಇದೇ ರೀತಿ ನಂಗೊಂದು ಕವನ ನೆನಪಾಯ್ತು. ಇದನ್ನು ಸಹ ಚಾಣಕ್ಯರೇ ಹೇಳಿರೋದು. ನಿಮ್ಮ ವಿದ್ವಾನ್ ಚಾಣಕ್ಯ, ಎಲ್ಲಿ ಹಣವಿರುತ್ತೋ ಅಲ್ಲಿ ಮಿತ್ರರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಮಿತ್ರರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಯಶಸ್ಸು, ಎಲ್ಲಿ ಹಣವಿರುತ್ತೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲರನ್ನು ಆಕರ್ಷಿಸುತ್ತಾನೆ, ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ಅರ್ಥ ಆಯ್ತಾ? ಆಗಿಲ್ಲ, ಇನ್ನೊಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲಿ ಹಣವಿರುತ್ತೋ ಅಲ್ಲಿ ಮಿತ್ರರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲರನ್ನು ಆಕರ್ಷಿಸುತ್ತಾನೆ, ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ನೀವು ಹೇಳಿದ್ರಲ್ಲ ಅಂಬೇಡ್ಕರ್, ಅವ್ರಿಗಿಂತ ಮುಂಚೆ ಈ ಚಾಳುಕ್ಯ ಅವ್ರು ವಾಸಿಸಿರೋದು, ಅವ್ರು ಹೇಳಿದಾರ. ನೀವ್ಯಾ ಸುಮ್ಮನೆ ವಿದ್ಯೆ ಪರ ಮಾತಾಡ್ತೀರಾ? ಆಯಿತು, ಉದಾಹರಣೆ ನಿಮ್ಮ ದಿನಚರಿಯಲ್ಲೇ. ಈಗ ನೀವು ವಿದ್ಯಾವಂತರು, ಒಪ್ಕೊಂತೀನಿ. ನೀವು ಫಸ್ಟ್ ಟೈಮ್ ಒಂದು ತಿಂಗಳು ಸ್ಯಾಲ್ರಿಗೆ ಒಂದು ತಿಂಗಳು ಜಾಬ್ ಮಾಡೋಕೆ ಹೋಗಿರ್ತೀರ. ಅಲ್ಲಿ ಸ್ಯಾಲ್ರಿ ಬಂತು, ಮನೆಗೆ ಬಂದಾಗ ಹೆಂಡ್ತಿ, ರೀ ಕಾಫಿ ಬೇಕಾ, ರೀ ಟೀ ಬೇಕಾ, ರೀ ಬ್ಯಾಗ್ ಕೊಡ್ರಿ, ರೀ ಅಲ್ಲಿ ಇಡ್ತೀನಿ ಅಂತಾರೆ. ಅದೇ ಕೆಲ್ಸಕ್ಕೆ ಹೋಗೋ ಸರ್, ಕಾಫಿ ಕೊಡೆ ಅಂದರೆ ಅಲ್ಲೇ ಫ್ಯಾಸ್ಕಲ್ಲಿ ಇರ್ಬೋದು, ಹೋಗಿ ಹಾಕೊಳ್ಳೋಗಿ, ಅಲ್ಲೇ ಇಡಿ ಬ್ಯಾಗ ಅಂತ ಕೇರೆ ಮಾಡಲ್ಲ. ಅದೇ ಹಣ ಬಂದಾಗ ಬರ್ರಿ ಮಾಲಿಗೆ ಹೋಗೋಣ, ಬರ್ರಿ ಶಾಪಿಂಗ್ ಮಾಡೋಣ, ಬರ್ರಿ ಅದು ಇದು ಅಂತ ಬರ್ತಾರೆ. ನೋಡ್ರಿ, ಅಲ್ಲೇ ಗೊತ್ತಾಗ್ತಲ್ಲ ನೀವು ಎಷ್ಟು ಮುಖ್ಯ ಹಣ ಅಂತ. ನಿಮ್ಮ ಹೆಂಡ್ತಿ ಸಹ ನಿಮಗೆ ಹಣ ಇದ್ರೆ ಅಷ್ಟೇ ಬೆಲೆ ಕೊಡೋದು. ಅದೇ ರೀತಿ ನಂಗೊಂದು ಹಾಡು ನೆನಪಾಯ್ತು. ಏನಿಲ್ಲ ಏನಿಲ್ಲ ಹಣದ ಮುಂದೆ ವಿದ್ಯೆ ಏನಿಲ್ಲ. ಇನ್ನೊಂದ್ಸಲಿ ಹೇಳ್ತೀನಿ, ಏನಿಲ್ಲ ಏನಿಲ್ಲ ಹಣದ ಮುಂದೆ ವಿದ್ಯೆ ಏನಿಲ್ಲ. ಅದೇ ರೀತಿ ನೀವು ದೊಡ್ಡ ವಿದ್ಯಾವಂತರು, ನೀವು ಅನೇಕ ಕತೆ ಕಟ್ತಿದ್ರಿಲ್ಲಪ್ಪ. ಅನೇಕ ನಮ್ಮ ವಿರೋಧಿ ಬಣದವ್ರು ಹೇಳಿದ್ರು, ಅಭಿಮನ್ಯು ಇದೇ ಅವರು ಯುದ್ಧದಲ್ಲಿ ತೀರೋದ್ರು ಅಂತ. ಅವರು ಆ ವಿದ್ಯೆಯಲ್ಲಿ ಅವ್ರ ವಿದ್ಯೆನೇ ಅಲ್ಲ, ಆ ಯುದ್ಧದಲ್ಲಿ ಅವ್ರ ವಿದ್ಯೆನೇ ಅವರು ಇದು ಇದಕ್ಕೆ ಕರ್ಕೊಂಡೋಯ್ತಲ್ರಿ. ಅವ್ರು ಫುಲ್ ಕೇಳಿದ್ರೆ ಅವರಿಗೆ ವಿದ್ಯೆ ಭೇದಿಸ್ಕೊಂಡು ಬರೋದಿತ್ತಲ್ಲ. ಆಯಿತು, ಬೇಡ. ಆ ಮಹಾಭಾರತ ಯುದ್ಧ ಏನಕ್ಕಾಯ್ತು? ಕೌರವರು ಪಾಂಡವರ ಮಧ್ಯೆ ಏನಕ್ಕಾಯ್ತು? ಏನು ವಿದ್ಯೆಗೋಸ್ಕರ ಆಯ್ತಾ? ವಿದ್ಯೆಗೋಸ್ಕರ ಆಯ್ತಾ? ಆಗಲಿಲ್ಲ, ದುಡ್ಡಿಗೋಸ್ಕರ ಆಗಿದ್ದು. ನೀವು ಯಾವುದೇ ಪುರಾಣಕ್ಕೆ ಹೋದ್ರೂ ನಿಮ್ಮದು ವಿದ್ಯೆ ಯಾರು ನೋಡಲ್ಲ, ದುಡ್ಡಿದ್ರೆ ಅಷ್ಟೇ ನೋಡೋದು. ಅದೇ ರೀತಿ ನೀವು ಶಿಕ್ಷಣದ ಬಗ್ಗೆ ಅನೇಕ ಕಥೆಗಳನ್ನು ಕಟ್ಟಿದ್ರಿ, ಒಪ್ಕೊಂತೀನಿ. ಆದರೆ ಇಲ್ಲಿ ಎಷ್ಟೊಂದು ಜನ MA BEd ಟೀಚರ್ಸ್ ಇದ್ದಾರಲ್ಲ, ಗೌರ್ಮೆಂಟ್ ಸ್ಕೂಲು ಅಲ್ಲೆಲ್ಲ ಎಷ್ಟೊಂದು ಜನ ಟೀಚರ್ಸ್ ಇದ್ದಾರಲ್ಲ, ಅವರು ಅನುದಾನಿತ ಸಂಸ್ಥೆ ಏಡೆಡ್ ಸ್ಕೂಲಿಗೆ ಹೋದಾಗ ಅವರು ನನಗೆ ಅವ್ರು ಟೀಚರ್ಸ್ ಓದ ತಕ್ಷಣ, ಪ್ರಾಧ್ಯಾಪಕರು ಓದ್ತ, ನಾನು 4 ಪದವಿಯನ್ನು ಪಡೆದೀನಿ, ನನಗೆ ಪುಷ್ಕಟ್ಟೆ ಸೇರ್ಕೊಂಡ್ಬಿಡ್ರಿ ಅಂತ ಯಾರು ಸೇರಿಸ್ಕೊಂತಾರ? ತೋರಿಸ್ರಿ, ಅಲ್ಲಿ ಕರ್ಕೊಂಬಂದು ತೋರಿಸ್ರಿ. ಯಾರು ಸೇರಿಸ್ಕೊಂತಾರ್ರಿ? ಯಾರು ಸೇರಿಸ್ಕೊಳಲ್ಲ, ಲಂಚ ಇಸ್ಕೊಂತಾರೆ. ನಮ್ಮ ವಿರೋಧ ಪಕ್ಷದವ್ರು ಹೇಳಿದ್ರು, ಕೋತಿ ತಾನು ಕೆಡದಲ್ದೆ ವನನೆಲ್ಲ ಕಡಿಸ್ತು. ನೀವು ಯಾಕ್ರಿ ಕೆಡಕ್ಕೆ ಹೋದ್ರಿ? ನಾವು ಕೆಡಿಸ್ತೀವಿ ತಾನೆ, ನೀವು ಯಾಕ್ರಿ ಕಡಕ್ಕೆ ಹೋದ್ರಿ? ನೀವು ಯಾಕ್ರಿ ಕಡಕ್ಕೆ ಹೋದ್ರಿ? ಮತ್ತೆ ನೀವು ಕೇಳ್ಬಾರ್ದು ಇತ್ತಲ್ಲ. ನೀವು ಅಷ್ಟೊಂದು ವಿದ್ಯಾವಂತರಲ್ಲಪ್ಪ. ನಮ್ಮ ಸರ್ಕಾರ ಕೆಲಸವನ್ನೇ ದೇವರ ಕೆಲಸ ಅಂದ್ಕೊಂಡವ್ರು ನೀವು, ಕೆಡಬಾರ್ದಿತ್ತಲ್ಲ. ಅದೇ ರೀತಿ ಬಾಳೆಹಣ್ಣು ಬಗ್ಗೆ ಹಂಗಾರೆ ಬಾಳೆಹಣ್ಣು ಸಿಪ್ಪೆ ಅಷ್ಟೇ ಹಂಗಿರುತ್ತಾ? ಒಳಗಡೆ ಕೊಳ್ತೋಗಿರಲ್ಲ ಬಾಳೆಹಣ್ಣು? ತೋರಿಸ್ರಿ, ಎಲ್ಲಿ ಕೊಳ್ತೋಗಿರಲ್ಲ? ಕೊಳ್ತೋಗಿರುತ್ತಾನೆ. ತಿಂದರೆ ದಾಹ, ಜಾಸ್ತಿ ತಿಂದರೆ ದಾಹ. ಹಾಗೆ ಒಂದು ಕಾಮಿಡಿನೂ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಗಂಡ, ಏನೇ ಇವತ್ತು ಊಟದಲ್ಲಿ 5 ರೂಪಾಯಿ ಕಾಯಿನ್ ಬಿದ್ದುಬಿಟ್ಟಿದೆ. ಅದಕ್ಕೆ ಹೆಂಡ್ತಿ ಹೇಳ್ತಾಳೆ, ನೀವೇ ಹೇಳಿದ್ರಲ್ರಿ ನೆನ್ನೆ ಅಡಿಗೆಯಲ್ಲಿ ಇನ್ಮೇಲೆ ಚೇಂಜ್ ಇರಲಿ ಅಂತ, ಅದಕ್ಕೆ 5 ರೂಪಾಯಿ ಚೇಂಜ್ ಹಾಕಿದ್ನಪ್ಪ. ಓದಿ ಸೈಕಾಗಿ ಹೋಗಿದ್ರಂತೆ. ನೀವು ಹೆಂಗೆ ಹೇಳ್ತೀರಿ? ಹಣದಿಂದನೇ ಎಲ್ಲ ಕೆಡ್ತಿರೋದು, ಹಣವಂತರೇ ಎಲ್ಲ ಕೆಡಿಸ್ತಿರೋದು. ವಿದ್ಯಾವಂತರು ಈಗ ಕೆಟ್ಟೋಗಿದ್ದಾರಲ್ಲ, ಸೈಕಾಗಿದ್ದಾರಲ್ಲ, ಯಾಕ್ರಿ ಅವರೆಲ್ಲ ಆಗಿದ್ದಾರೆ? ನಮ್ಮ ಜೀವನನ ಸುಖಮಯವಾಗಿ ನಡೆಸಲು ಹಣ ಬೇಕಂತ ನಿಮ್ಮ ಮಿತ್ರರು ಹೇಳ್ತಿದ್ದಾರೆ. ಅದಕ್ಕೆ ನೀವೇನಾದ್ರು ಪ್ರತಿ ಉತ್ತರವನ್ನು ಕೊಡೋದಾಗಿತ್ತು ಕೊಡಿ. ಅಯ್ಯೋ, ನೀವು ಎಷ್ಟ್ರಿ ಹೇಳ್ತೀರಾ ಹಣ 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 ಅಂತ. ಹಣ ಸಂಪಾದಿಸೋಕ್ಕೆ ಏನು ಬೇಕು ಹೇಳ್ರಿ? ನಿಮ್ಮ ಹತ್ರ ವಿದ್ಯೆ ಇರಬೇಕು. ಆ ವಿದ್ಯೆನಿಲ್ಲ ಅಂದ್ರೆ ನೀವೇನ್ರಿ ಹೆಂಗ್ರಿ ಹಣ ಸಂಪಾದಿಸ್ತೀರಾ?
ಹೇಳಿದ್ರಲ್ಲ ನೀವು ಟೀಚರ್ಸು B.Ed ಅದು ಇದು ಮಾಡಿ ನಮಗೆ ಬೇರೆ ಸ್ಕೂಲ್ಗೆ ಅಲ್ಲಿ ಇಲ್ಲಿ ಹೋಗಿ ಫ್ರೀಯಾಗಿ ಪುಸ್ತಕ ಕೊಡಿ ಅಂದ್ರೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದೇ ಟೀಚರ್ಸೇ ಅವರ ಶಿಕ್ಷಣ ಕಲ್ತ್ಕೊಂಡಿಲ್ಲ ಅಂದರೆ ಆ ಸ್ಥಾನಕ್ಕೆ ಹೆಂಗ್ರಿ ಹೋಗ್ತಿದ್ರು? ನೀವು ಸಾಧನೆವಿಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತೆ. ಕೇಳಿಸ್ಕೊಳ್ರಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಶಬ್ದ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರ್ಶ ಶಬ್ದ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಈ ವಾಕ್ಯದ ಅರ್ಥ ಏನಂದ್ರೆ, ನೀವು ಸಾಧನೆ ಮಾಡಿಲ್ಲರ ಸತ್ತರೆ ನಿಮ್ಮ ಹೆಣಕ್ಕೆ ಅವಮಾನ. ನಾನೇನು ಸಾಧಿಸ್ಲಿಲ್ಲವಲ್ಲ, ಸುಮ್ಮನೆ ಹಂಗೆ ಭೂಮಿಗೆ ಭಾರ ಇದ್ದಂಗೆ. ನೀವು ಎಷ್ಟು ಅಂತ ಹಣ ಇಟ್ಕೋತೀರಾ, ಹಣದಿಂದ ನೀವು ಗಡಿಯಾರ ಕೊಂಡ್ಕೊಬೋದು, ಆದರೆ ಅದರಲ್ಲಿರೋ ಟೈಮ್ ಕೊಂಡ್ಕೊಳಕ್ಕಾಗುತ್ತಾ? ನೀವು ಅದರಲ್ಲಿರೋ ವಿದ್ಯೆ ಕೊಂಡ್ಕೊಳಕ್ಕಾಗುತ್ತಾ? ನೀವು ಹೇಳಿದ್ರಿ ಪೆನ್ನು ಪುಸ್ತಕ ಅದು ಇದು ಕೊಂಡ್ಕೊಬೇಕಂತ ಹೇಳಿದ್ರಲ್ಲ, ದುಡ್ಡು ಅಂತ ಕೂಡ ಹೇಳಿದ್ರಿ. ದುಡ್ಡು ಕಂಡಿಡ್ತಿದ್ಯಾರು? ಪ್ರಿಂಟಿಂಗ್ ಮಿಷಿನ್ ಬಂದಿದ್ದು ಯಾರಿಂದ? ಹೇಳ್ರಿ, ಇವಾಗ ಪ್ರಿಂಟಿಂಗ್ ಮಿಷಿನ್ ಕಂಡಿಡ್ದಿದ್ದಾರು? ಆ ವಿದ್ಯಾವಂತನೇ ಕಂಡಿಡ್ದಿಲ್ಲ ಅಂದರೆ ನೀವು ಹಣ ಅನ್ನೋದೇ ಬರ್ತಿರ್ಲಿಲ್ವಲ್ಲ. ವಿರೋಧಿ ತಂದವ್ರು ಅಂದರು, ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಕಾರ್ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ರಲ್ಲ. ಕಾರ್ಗೆ 10th SSLC ಮಾರ್ಕ್ಸ್ ಕಾರ್ಡ್ ಬೇಕು, ಅದನ್ನು ನೀವು ಹೇಳಿದ್ರಿ, ಒಪ್ಕೋತೀವಿ. SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರಿ, ನೀವು ದುಡ್ಡು ಕೊಟ್ಟೇ ಮಾಡಿಸಿದ್ದೀರಾ ಓಕೆ. ಅದು ಮಾರ್ಕ್ಸ್ ಕಾರ್ಡಲ್ಲಿ ಇತ್ತು, ಮಾರ್ಕ್ಸ್ ಹೊರತು ನಿಮ್ಮ ತಲೆಯಲ್ಲಿ ಇರಲಿಲ್ಲ, ಯಾವತ್ತೂ ನಿಮ್ಮ ತಲೆಯಲ್ಲಿ ಬರೋಲ್ಲ ಅದು. ನೀವು ಕಾರ್ ಓಡಿಸ್ಬೇಕಪ್ಪ, ನೀವು 10th SSLC ಮಾರ್ಕ್ಸ್ ಕಾರ್ಡ್ ತಂದ್ರಿ, ಕಾರ್ ಓಡಿಸ್ಬೇಕಲ್ಲ, ಕಾರ್ ಓಡಿಸೋಕ್ಕೂ ವಿದ್ಯೆ ಬೇಕಲ್ಲ. ಅದೇ ವಿದ್ಯೆ ನಿಮ್ಮ ಹತ್ರ ವೀಲ್ ಹಿಂಗೆ ಟರ್ನ್ ಆಗಬೇಕಂದ್ರೆ ಹ್ಯಾಂಡ್ ಲಿಂಕ್ ಟರ್ನ್ ಆಗಬೇಕು ಅಂತಲ್ಲ, ವಿದ್ಯೆನೇ ಇರಲಿ ಅಂದರೆ ನೀವು ಕಾರ್ ಹೆಂಗೆ ಓಡಿಸ್ತೀರಾ? ಹೇಳ್ರಿ, ಬೇಡ. ನಮ್ಮ ಹಳೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರನ್ನು ಮಾತೇಳು ವಾಕ್ಯ ನೋಡಿದ್ರು, ಅದು ನನಗೆ ಇವಾಗ ನೆನಪಾಯ್ತು. ಏನಂದರೆ, ಮೊಬೈಲ್ ಹೇಳುತ್ತಂತೆ, ನನ್ನನ್ನು ಒಂದು ಸಾರಿ ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ಕೊನೆವರೆಗೂ ತಲೆ ತಗ್ಗುವಂತೆ ಮಾಡುತ್ತೇನೆ. ಮತ್ತೊಂದು ಸಾರಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಮೊಬೈಲ್ ಹೇಳ್ತಂತೆ, ನನ್ನನ್ನು ಒಂದು ಸಾರಿ ತಲೆ ತಗ್ಗಿಸಿ ನೋಡು, ನಿನ್ನನ್ನು ಕೊನೆವರೆಗೂ ತಲೆ ತಗ್ಗಿಸುವಂತೆ ಮಾಡುತ್ತೇನೆ ಅಂತ ಹೇಳುತ್ತೆ. ಅದೇ ಒಂದು ಪುಸ್ತಕ ಹೇಳುತ್ತೆ, ಕೇಳಿಸ್ಕೊಳ್ರಿ. ನನ್ನನ್ನು ಒಂದು ಸಾರಿ ತಲೆ ತಗ್ಗಿಸಿ ನೋಡು, ನಿನ್ನ ಜೀವನ ಪೂರ್ತಿ ತಲೆ ಎತ್ತುವಂತೆ ಮಾಡುತ್ತೇನೆ. ನನ್ನನ್ನು ಒಂದು ಸಾರಿ ತಲೆ ತಗ್ಗಿಸಿ ನೋಡು, ನಿನ್ನ ಜೀವನ ಪೂರ್ತಿ ತಲೆ ಎತ್ತಂತೂ ಮಾಡುತ್ತೇನೆ. ಇದರ ಅರ್ಥ ಏನಂದ್ರೆ ಗೊತ್ತಾಯ್ತಾ ನಿಮಗೆ? ಮೊಬೈಲ್ ಅಂದರೆ ಹಣದಿಂದ ಮಾತ್ರ ಮೊಬೈಲ್ ಕೊಂಡ್ಕೋತೀರಾ. ಅದೇ ನೀವು ಮೊಬೈಲ್ ನೋಡ್ತಿರ್ತೀರಾ, ಇಂಟ್ರೆಸ್ಟ್ ಬರುತ್ತೆ, ನೋಡ್ತಾನೇ ಇರ್ತೀರಾ, ನೀವು ತಲೆ ಎತ್ತದೇ ಇಲ್ಲ. ಅಲ್ಲಿ ನೀವು ಅಮ್ಮ ಹೋಗಿ ಓದ್ಕೊ ಅಂದರೆ, ಅಯ್ಯೋ ಇರಮ್ಮ ಓದ್ಕೋತೀನಿ, ಒಂದು ನಿಮಿಷ TV ನೋಡ್ತಿದ್ದೀನಿ, ಫೋನ್ ನೋಡ್ತೀನಿ ಅಂತೀರಾ. ಅದೇ ನೀವು ಪುಸ್ತಕ ಓದ್ತಿದ್ರೆ ಹಿಂಗೆ ಓದ್ತಿರೋ ನಾಳೆ ದಿನ ದೊಡ್ಡ ವ್ಯಕ್ತಿ ಆಗ್ತೀರಾ. ಓದಿ ನಿಮಗೆ ಅಲ್ಲಿ ಇಲ್ಲಿ ಪ್ರೈಸ್ ಬರುತ್ತೆ, ಅದು ಇದು ಪ್ರಶಸ್ತಿಗಳು ಕೊಡ್ತಾರೆ. ಅವಾಗ ನಿಮ್ಮ ತಂದೆ ತಾಯಿ ನನ್ನ ಮಗಂಗೆ ಅವತ್ತು ಓದು ಅಂತ ಹೇಳಿದ್ಕೆ ನನಗೆ ಸಾರ್ಥಕ ಆಯಿತು. ನಿಮ್ಮ ಫಿಲಮಲ್ಲಿ ಮೊದಲು ವಿಷ್ಣುವರ್ಧನ್ ಬಡವನಾಗಿರ್ತಾನೆ, ಅವಾಗ ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆದರೆ ಆ ಹುಡುಗಿ ಏನೋ ಇವನ ಬಡತನ ನೋಡಿ ಒಪ್ಕೊಳ್ಳೋದಿಲ್ಲ. ಅದೇ ಮುಂದೊಂದು ದಿನ ವಿಷ್ಣುವರ್ಧನ್ ಕಷ್ಟಪಟ್ಟು ತನ್ನ ಶ್ರಮವೆಲ್ಲ ವ್ಯಕ್ತಪಡಿಸಿ ಒಳ್ಳೆ ಉದ್ಯಮಿ ಆಗ್ತಾನೆ. ಅವಾಗ ಆ ಹೆಣ್ಣೆ ಬಂದು ಅವಳ ಗಂಡನ್ಗೆ ಕೆಲಸ ಬೇಕಂತ ಕೇಳ್ತಾರೆ. ನೋಡ್ರಿ, ಇಲ್ಲೇ ಗೊತ್ತಾಗತ್ತೆ ದುಡ್ಡಿನ ಮಹತ್ವ ಏನು ಅಂತ. ನೀವು ಶಿಕ್ಷಣ ಎಂಬುದು ಹುಲಿ ಹಾಲಂತೆ, ಅದನ್ನು ಕುಡ್ದವ್ನು ಗರ್ಜಿಸಲೇಬೇಕು ಅಂತಿರಲ್ಲ. ಆ ಗರ್ಜನೆ ಮಾಡ್ಸಕ್ಕೆ ಹಣ ಅನ್ನೋ ಅಂಶ ಅಂದರೆ ಸಾಕಣ್ರಿ. ಯಾಕಪ್ಪ, ವಿದ್ಯಾವಂತರು ಎಷ್ಟು ದೊಡ್ಡ ಸ್ಕ್ಯಾಮ್ ಮಾಡಿಲ್ವಾ? ಹರ್ಷದ್ ಮೆಹತ್ ಅಂತ 1992ರಲ್ಲಿ ಇಡೀ ಭಾರತದಲ್ಲಿ ಇದುವರೆಗೂ ನಡೆದ ದೊಡ್ಡ ಸ್ಕ್ಯಾಮ್ನಲ್ಲಿ ಭಾಗವಹಿಸಿರ್ತಾನೆ. 5,000 ಕೋಟಿ ಹಗರಣ. ಏನಕ್ಕೆ ಮಾಡ್ತಾನೆ? ದುಡ್ಡಿಗೋಸ್ಕರ ಮಾಡ್ತಾನೆ. ಯಾರು? ವಿದ್ಯಾವಂತ. ಯಾರು ಮಾಡಿಸಿದ್ದು? ಅವನು ಗೌರ್ಮೆಂಟ್ ಆಫೀಸರೇ. ಯಾಕೆ ಮಾಡಿಸಿದ ಅವನಲ್ಲಿ? ಹರ್ಷದ್ ಮೆಹತ್. ಅದಕ್ಕೋಸ್ಕರ 2020ರಲ್ಲಿ ಒಂದು ಸ್ಕ್ಯಾಮ್ ಅಂತ ಒಂದು ಫಿಲಮ್ ರಿಲೀಸ್ ಆಗುತ್ತೆ. ನೀವು ನೋಡಿರಲ್ಲ ಬಿಡಿ, ನೀವು ಯಾವುದೋ ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀರ. ಅದೇ ರೀತಿ ವಿದ್ಯಾವಂತರು ಅಬ್ದುಲ್ ರಹೀಂ ತ್ಯಾಗಿ ಅಂತ ಒಬ್ಬ ಇರ್ತಾನೆ. ಅವನು ಮೂಲತಃ ಬೆಳಗಾವಿಯವನು. ಅವನು ಬೇರೆ ಸರ್ಕಾರಿ ಕೆಲಸ ಮಾಡುವವನಿಗೆ ದುಡ್ಡು ಕೊಟ್ಟು ಕಾಗದ ಪತ್ರಗಳು ಕಾಗದ ಪತ್ರಗಳು ಬರ್ತಲ್ಲ, ಅದು ದೊಡ್ಡ ಸ್ಕ್ಯಾಮ್ ನೀಡುತ್ತೆ. ಯಾಕೆ ಮಾಡ್ದ ಅವನು? ವಿದ್ಯೆ ಮುಖ್ಯನೋ ಹಣ ಮುಖ್ಯನೋ? ಎರಡೂ ತೂಗಕ್ಕಂತೂ ನಮ್ಮ ಕೈಲಾಗಲ್ಲ. ನಮ್ಮ ಜೀವನದಲ್ಲಿ ಹಣನೂ ಮುಖ್ಯ, ವಿದ್ಯೆನೂ ಮುಖ್ಯ.